ಇದೇನಾ ನಮ್ಮ ಭವಿಷ್ಯದ ಬ್ರ್ಯಾಂಡ್ ಬೆಂಗಳೂರು? 6 ತಿಂಗಳಾದ್ರೂ ಮುಗಿಯದ ರಸ್ತೆ ಕಾಮಗಾರಿ. ಸರ್ಕಾರದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ರಾಜ್ಯ ಕಾಂಗ್ರೆಸ್ ನಾಯಕರು ಎಲ್ಲೇ ಹೋದ್ರು ಸಿಲಿಕಾನ್ ಸಿಟಿಯನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಪದೇ ಪದೇ ಹೇಳ್ತಾನೆ ಇರ್ತಾರೆ. ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಟೈಟಲ್ ನ ಪದೇ ಪದೇ ಯೂಸ್ ಮಾಡ್ತಾನೆ ಇರ್ತಾರೆ. ಇನ್ನೊಂದ್ ಕಡೆ ಬೆಂಗಳೂರಿನ ಯಾವುದೇ ಭಾಗಕ್ಕೆ ಹೋದ್ರೂ ರಸ್ತೆಗಳೆಲ್ಲ ಧೂಳಿನಿಂದ ತುಂಬಿ ಹೋಗಿದೆ. ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ಆಫೀಸ್, ಕಾಲೇಜ್, ಬಿಸ್ನೆಸ್ ಅಂತ ಓಡಾಡೋ ಮಂದಿ ರಾಜ್ಯ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರ ನಗರದ ಹಲವೆಡೆ ವೈಟ್ ಟಾಪಿಂಗ್ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿದೆ. ಇದರಂತೆ ನಗರದ ವಯಲಿ ಕಾವಲ್ನಿಂದ ಪ್ಯಾಲೇಸ್ ಕಡೆ ಸಂಪರ್ಕಿಸುವ ಪ್ರಮುಖ ರಸ್ತೆಯಲ್ಲಿ ಕಳೆದ 6 ತಿಂಗಳಿಂದ ಕಾಮಗಾರಿ ಪ್ರಗತಿಯಲ್ಲಿದೆ. ಆದ್ರೆ ಈ ರಸ್ತೆ ಕಾಮಗಾರಿ ಎಷ್ಟರ ಮಟ್ಟಿಗೆ ಚಾಲ್ತಿಯಲ್ಲಿದೆ ಅನ್ನೋದನ್ನ ನೋಡಿದ್ರೆ 1% ರಷ್ಟು ಕೂಡ ಕೆಲಸ ಆಗಿಲ್ಲ. ಇನ್ನು ಇದ್ರ ಬಗ್ಗೆ ಸರ್ಕಾರ, ಬಿಬಿಎಂಪಿ ಹಾಗೂ ಜಲಮಂಡಳಿ ಅಧಿಕಾರಿಗಳು ತಲೆನೇ ಕೆಡಿಸ್ಕೊಳ್ತಿಲ್ಲ ಅನ್ನೋದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮಸ್ತೆ ವೀಕ್ಷಕರೇ, ನಾನಿವತ್ತು ಮಲ್ಲೇಶ್ವರಂನ ವಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಇದ್ದೀನಿ. ಇಲ್ಲಿ ಕಾಮಗಾರಿ ನಡೀತಿರುವಂತಹ ರಸ್ತೆ ನೀವು ನೋಡ್ತಾ ಇರ್ಬೋದು. ಯಾಕಂತಂದ್ರೆ ಸುಮಾರು 6 ತಿಂಗಳುಗಳಿಂದ ಈ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ. ಒಂದು ರೀತಿಯಲ್ಲಿ ವೈಟ್ ಟ್ಯಾಪಿಂಗ್ ರೋಡ್ ಮಾಡುವ ಏನು ಅಗತ್ಯ ಇರುವ ಕಾರಣದಿಂದ ವೈಟ್ ಟ್ಯಾಪಿಂಗ್ ರೋಡ್ ಹೆಸರಲ್ಲಿ ಈ ರಸ್ತೆಯನ್ನು ಅಗೆಯಲಾಗಿತ್ತು. ಆದರೆ ಈಗ ಪ್ರೆಸೆಂಟ್ 6 ತಿಂಗಳುಗಳಾದರೂ ಕೂಡ ಈ ರಸ್ತೆಯನ್ನು ಯಾವುದೇ ರೀತಿಯಾಗಿಯೂ ಏನು ದುರಸ್ತಿಯನ್ನು ಕಂಪ್ಲೀಟ್ ಮಾಡಿಲ್ಲ. ಇಲ್ಲಿನ ಸುತ್ತಮುತ್ತ ಸ್ಥಳೀಯರು ಕೂಡ ಈ ಜೀವನ ನಡೆಸಲಿಕ್ಕಿರ್ಬೋದು ಅಥವಾ ಓಡಾಟ ನಡೆಸಲಿಕ್ಕಿರ್ಬೋದು, ಪ್ರತಿಯೊಬ್ಬರು ಕೂಡ ಪ್ರತಿದಿನ ಕಷ್ಟಪಡ್ತಾ ಇದ್ದಾರೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಧೂಳು ಕೂಡ ಹೆಚ್ಚಾಗಿ ಸ್ಥಳೀಯರಿಗೆ ಆರೋಗ್ಯ ಸಮಸ್ಯೆ ಕೂಡ ಪದೇ ಪದೇ ಹರಿದಾಡ್ತಾ ಇದೆ. ಜೊತೆಯಲ್ಲಿ ಈ ರಸ್ತೆಯ ಏನು ಆಸುಪಾಸಲ್ಲಿ ಇರುವಂತಹ ಅಂಗಡಿಗಳಿರ್ಬೋದು ಅಥವಾ ಮನೆಗಳಿರ್ಬೋದು, ಇವರು ಕಂಪ್ಲೀಟ್ ಧೂಳುಮಯವಾಗಿರೋದು ನೀವು ನೋಡ್ತಾ ಇರ್ಬೋದು. ಯಾಕಂತಂದರೆ ಪ್ರತಿನಿತ್ಯ ಸಾಕಷ್ಟು ಪ್ರಮಾಣದಲ್ಲಿ ಧೂಳು ಇಲ್ಲಿ ಶೇಖರ ಆಗ್ತಾ ಇದೆ. ಯಾಕಂತಂದರೆ ಮಳೆ ಇಲ್ಲ, ಬೇಸಿಗೆ ಆಗಿರೋದ್ರಿಂದ ಏನು ರೋಡು ಕಾಮಗಾರಿ ಪ್ರಗತಿಯಲ್ಲಿ ಇರೋದ್ರಿಂದ ರೋಡನ್ನು ಕಿತ್ತು ಎಸಿಲಾಗಿದೆ. ಹಾಗಾಗಿ ಮಣ್ಣು, ಧೂಳು, ಕಲ್ಲು ಇವುಗಳಿಂದನೇ ಕೂಡಿದೆ. ಒಂದು ಕಡೆ BWSSP ಕೂಡ ಏನು ಅದರ ಕಾಮಗಾರಿ ಪ್ರಗತಿಗೆ ಏನು ಸಂಬಂಧಪಟ್ಟ ಹಾಗೆ ಏನೇನು ಕೆಲಸ ಮಾಡಬೇಕಿತ್ತು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಅವುಗಳು ಕೂಡ ಪೆಂಡಿಂಗ್ ಹಾಗೆ ಉಳ್ಕೊಂಡಿರೋದ್ರಿಂದ ಈ ಕಡೆ BBMP ಕೂಡ ರಸ್ತೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹಿಂಜರಿತಿದೆ. ಒಂದು ಕಡೆ ನೋಡ್ತಾ ಹೋದರೆ ಸರ್ಕಾರ ಯಾವಾಗಲೂ ರಾಜ್ಯ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರನ್ನು ಮುಂದೆ ಇಟ್ಕೊಂಡು ಮಾತಾಡತ್ತೆ. ಹಾಗಾದರೆ ಇದೇ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಎದುರಾಗಿರುವಂಥದ್ದು ಕಂಡು ಬರ್ತಾ ಇದೆ. ಯಾಕಂತಂದರೆ ಸುತ್ತಮುತ್ತ ಇರುವ ಅಂಗಡಿಗಳಿರ್ಬೋದು ಅಥವಾ ಇಲ್ಲಿ ಓಡಾಡುವಂಥ ಜನರು ಇರ್ಬೋದು ಅಥವಾ ವಾಸ ಮಾಡ್ತಿರುವ ಜನರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಈ ರಸ್ತೆ ಒಂದು ರೀತಿಯಲ್ಲಿ 6 ತಿಂಗಳಿಂದ ಏನು ದುಸ್ವಪ್ನವಾಗಿರುವಂಥದ್ದು. ಸುಮಾರು 6 ತಿಂಗಳಿಂದ ಈ ರಸ್ತೆ ಈ ರೀತಿ ಇದೆ. ನಿಮಗೆ ಏನೇನು ಸಮಸ್ಯೆಗಳು ಇದರಿಂದ ಆಗ್ತಾ ಇದೆ? ಇದರಿಂದ ನಮಗೆ ವ್ಯಾಪಾರ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಓಡಾಟ ಸಮಸ್ಯೆ, ಎಲ್ಲ ರೀತಿಯ ಸಮಸ್ಯೆ ಇದೆ. ಇವಾಗ ಅದನ್ನು ಆದಷ್ಟು ಬೇಗ ಸರ್ಕಾರದವರು ಮುಗಿಸಿ ಕೊಟ್ಟರೆ ನಮ್ಮ ಜೀವನಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಹಾಗೆ ನನ್ನಂಥ ಮಸ್ತು ಜನ ಈ ರೋಡಲ್ಲಿ ವಾಸಿಸುವವರಿಗೆ ತುಂಬ ಅನುಕೂಲ ಆಗುತ್ತೆ. ಇದು ಯಾರ ಗಮನಕ್ಕೆ ತರುವುದಂತ ಜನಗಳಿಗೂ ಅಷ್ಟು ಸರಿಯಾಗಿ ಗೊತ್ತಾಗಿಲ್ಲ. ಏನಿದ್ರು ಒಂದು ಸ್ವಲ್ಪ ನಮ್ಮ ಕ್ಷೇತ್ರದ MLA ಸಾಹೇಬ್ರ ಗಮನಕ್ಕೆ ತಂದು ಆದಷ್ಟು ಬೇಗ ಮಾಡಿಕೊಡಿ ಅಂತ ಒಂದು ಮನವಿ ಪತ್ರವನ್ನು ನಾವೆಲ್ಲ ಸೈನ್ ಮಾಡಿ ಕಳಿಸಿದ್ದೀವಿ. ವಯಲಿ ಕಾವಲ್ ಸ್ಟೇಷನ್ ಮುಂದೆ ಬಾಯಿ ಬಿಟ್ಟ ರಸ್ತೆ. ಬಿಬಿಎಂಪಿ, BWSSP ನಿರ್ಲಕ್ಷ್ಯಕ್ಕೆ ಬೇಸತ್ತ ಜನ. ತೀವ್ರ ಹದಗೆಡ್ತಿದೆ ಬೆಂಗಳೂರು ಮಂದಿಯ ಆರೋಗ್ಯ. ವಯಲಿ ಕಾವಲ್ ಪೊಲೀಸ್ ಸ್ಟೇಷನ್ ಎದುರು ಪ್ಯಾಲೇಸ್ ರೋಡ್ನ ಸಂಪರ್ಕಿಸೋ ಪ್ರಮುಖ ರಸ್ತೆಯನ್ನ ಕಾಮಗಾರಿ ಹೆಸರಲ್ಲಿ ಕಿತ್ತೆಸೆದು ಕೈ ಕಟ್ಟಿ ಕುಳಿತಿರುವ ಅಧಿಕಾರಿಗಳಿಗೆ ಜನ ಶಾಪವನ್ನ ಹಾಕ್ತಿದ್ದಾರೆ. ಒಂದ್ ಕಡೆ ರಸ್ತೆ ಸಂಪೂರ್ಣ ಧೂಳಿನಿಂದ ಕೂಡಿದೆ. ಇದರಿಂದ ಜನರಿಗೆ ಓಡಾಡೋಕ್ಕೂ ಆಗ್ತಿಲ್ಲ. ಧೂಳು ತುಂಬಿದ ಗಾಳಿಯನ್ನ ಉಸಿರಾಡಿ ಜನ ಅನಾರೋಗ್ಯಕ್ಕೆ ಒಳಗಾಗ್ತಿದ್ದಾರೆ. ವಿಚಾರವನ್ನ ಸ್ಥಳೀಯರು ಶಾಸಕರ ಗಮನಕ್ಕೆ ತಂದ್ರೂ ಕೂಡ ನೋ ಯೂಸ್. ನಮ್ಮ ಬೆಂಗಳೂರು ತುಂಬಾ ಧೂಳು ಹಿಡಿದಿದೆ, ಓಡಾಡೋಕ್ಕೂ ಕಷ್ಟ ಕಣ್ರಿ, ಇನ್ನು ನಮ್ಮ ಹೆಲ್ತ್ಗೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಜನ. ಇನ್ನ ಜನರ ರಿಕ್ವೆಸ್ಟ್ಗೂ ನೋ ರೆಸ್ಪಾನ್ಸ್. 20 ದಿವಸದಿಂದ 5 ಅಡಿ ಉದ್ದ ಹೊಡೆದಿಲ್ಲ, 3 ಅಡಿ ಹೊರಗಡೆ ಕೊಡ್ದಿಲ್ಲ. ಅವರು ಇಬ್ಬರೇ ಮಾಡ್ತಾರೆ. JCP ಒಂದೇ ಒಂದು JCP ಬಿಟ್ಟಾರೆ, ಇಬ್ಬರು ಕೆಲಸವ್ರು ಬಿಟ್ಟವ್ರೆ. 20 ದಿವಸದಿಂದ 5 ಅಡಿ ಹೊಡೆದಿಲ್ಲ ಅಂದರೆ ಇನ್ನೇನು ಕೆಲಸ ಮಾಡ್ತಾರೆ ಹೇಳಿ? 3 ತಿಂಗಳು ಬೇಕು ಅಂತ ಹೇಳ್ತಾನೆ ಅವನು. ಎಷ್ಟು ಅಡಿಗೆ? 20 ಅಡಿ ಹೊಡಿಯೋಕೆ 3 ತಿಂಗಳು ಬೇಕಂತೆ. ಇವಾಗ ಅಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕಂದ್ರೆ ಎಷ್ಟು ದಿವಸ ಆಗುತ್ತೆ ಮೇಡಮ್? 1 ವರ್ಷ ಆಗುತ್ತಾ?
ಅವಾಗಂಟ ಈ ಬಿಲ್ಡಿಂಗ್ ಅವರು, ರೋಡ್ ಅವರು, ನಾವೆಲ್ಲ ಅಂಗಡಿಯವರು, ಬಿಸ್ನೆಸ್ ಅವರು, ಮನೆಯವರು, ಸ್ಕೂಲ್ ಹೋಗೋಕ್ಕೆಲ್ಲ ಎಲ್ಲೋಗ್ಬೇಕು, ಎಲ್ಲ ಅಲ್ಲಿ ಕಾಂಟ್ರಾಕ್ಟ್ ಮನೆ ಹತ್ರ ಹೋಗ್ಬಿಟ್ಟು ಕೇಳ್ಬೇಕು ನಾವು ಇವಾಗ. ಒಟ್ಟಾರೆ ಸರ್ಕಾರ ಬೆಂಗಳೂರನ್ನೇನೋ ಬ್ರ್ಯಾಂಡ್ ಮಾಡೋಕ್ ಹೊರಟಿದೆ. ಆದ್ರೆ ಇದರಿಂದ ಜನರಿಗೆ ತೊಂದರೆ ಕೊಡುವುದು ಎಷ್ಟು ಸರಿ, ಸರ್ಕಾರ ಕೈಗೆತ್ತಿಕೊಂಡಿರುವ ಯೋಜನೆಗಳು ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಳ್ಳುತ್ತಿವೆ ಅನ್ನೋದು ಯಕ್ಷ ಪ್ರಶ್ನೆ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಬಗ್ಗೆ ಗಮನ ಹರಿಸಬೇಕು ಅನ್ನೋದೇ ನಮ್ಮ ಗ್ಯಾರಂಟಿ ನ್ಯೂಸ್ ಆಶಯ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.